ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ದಿ ಡೆವಿಲ್ ಸಿನಿಮಾ ರಿಲೀಸ್ ಆಗಿದ್ದು ಥಿಯೇಟರ್ಗಳಲ್ಲಿ ಉತ್ತಮ ಪ್ರದರ್ಶನ ಕಾಣ್ತಾ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಚಿತ್ರದ ಪ್ರಮೋಷನ್ನಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಇದೀಗ ಡಿ ಕಂಪನಿ ಯೂಟ್ಯೂಬ್ ಚಾನೆಲ್ಗೆ ಇದೇ ಮೊದಲ ಬಾರಿಗೆ ಸಂದರ್ಶನ ನೀಡಿರುವ ವಿಜಯಲಕ್ಷ್ಮಿ ಅವರು ಹಲವಾರು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಮುಖ್ಯವಾಗಿ ದರ್ಶನ್ ಅಭಿಮಾನಿಗಳು ಅನಕ್ಷರಸ್ಥರು ಅನ್ನೋ ಕಾಮೆಂಟ್ಗೆ ಖಡಕ್ ಆಗಿ ತಿರುಗೇಟು ನೀಡಿದ್ದಾರೆ. ದಿ ಡೆವಿಲ್ ಸಿನಿಮಾ ಸಕ್ಸಸ್ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಎನ್ನುವಂಥ ರಚನಾ ರೈ ಪ್ರಶ್ನೆಗೆ ತುಂಬಾನೇ ಖುಷಿ ಆಗ್ತಾ ಇದೆ. ದರ್ಶನ್ ಇಲ್ಲದೆ ಇದ್ರೂ ಅಭಿಮಾನಿಗಳು ಅವರ ಸಿನಿಮಾವನ್ನ ಮತ್ತು ಅವರನ್ನ ತಲೆ ಮೇಲೆ ಹೊತ್ತು ಮೆರೆಸ್ತಾ ಇದ್ದಾರೆ. ದರ್ಶನ್ ಪ್ರೊಫೆಷನ್ ಅನ್ನ ದೇವರಿಗಿಂತ ಜಾಸ್ತಿ ಪ್ರೀತಿಸ್ತಾರೆ ಎಂದಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್. ಟ್ರೋಲ್ಗಳಿಗೆ ನನ್ನ ಮಗನ ಬಗ್ಗೆ ಮಾತನಾಡಿದ್ರು, ನನ್ನ ಬಗ್ಗೆ ಮಾತನಾಡಿದ್ರು ಅಫೆಕ್ಟ್ ಆಗಲ್ಲ. ನಮ್ಗೆ ಯಾರು ಪ್ರೀತಿ ತೋರಿಸ್ತಾರೆ ಅದಷ್ಟೇ ಮ್ಯಾಟರ್ ಆಗುತ್ತೆ. ನಾನು ಕಾಮೆಂಟ್ಗಳನ್ನು ಓದೋದೇ ಇಲ್ಲ. ದರ್ಶನ್ ಅಭಿಮಾನಿಗಳಿಗೆ ಹೆಣ್ಣನ್ನು ಹೇಗೆ ಗೌರವಿಸಬೇಕು ಅನ್ನೋದು ಗೊತ್ತು. ನಮ್ಮ ಸೆಲೆಬ್ರಿಟೀಸ್ಗಳ ಹತ್ರ ಫಂಡ್ ಕಲೆಕ್ಟ್ ಮಾಡಿ ಒಂದು ಸ್ಕೂಲ್ ಓಪನ್ ಮಾಡೋಣ. ಯಾರ್ಯಾರು ದರ್ಶನ್ ಅಭಿಮಾನಿಗಳು ಅನಕ್ಷರಸ್ಥರು ಅಂತ ಹೇಳ್ತಿದ್ದಾರಲ್ಲ ಅವರನ್ನೇ ಕರ್ತ್ಕೊಂಡು ಬಂದು ಪಾಠ ಮಾಡಿ ಅಂತ ಹೇಳೋಣ ಎಂದಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್. ಈ ರೀಲ್ ವೈರಲ್ ಆಗ್ತಾ ಇದ್ದು ದರ್ಶನ್ ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಗುರುವಾರ ರಾಜ್ಯಾದ್ಯಂತ ತೆರೆಕಂಡಿದೆ. ಸಾವಿರಾರು ಶೋಗಳು ಹೌಸ್ಫುಲ್ ಪ್ರದರ್ಶನ ಕಾಣ್ತಿವೆ. ಈ ನಡುವೆ ಬುಕ್ ಮೈ ಶೋನಲ್ಲಿ ರೇಟಿಂಗ್ ನೋಡಿಕೊಂಡು ಸಿನಿಮಾ ವೀಕ್ಷಣೆಗೆ ಮುಂದಾಗುವ ಪ್ರೇಕ್ಷಕರಿಗೆ ನಿರಾಸೆಯಾಗಿದೆ. ಕನ್ನಡದಲ್ಲಿ ಇತ್ತೀಚೆಗೆ ಹಿಟ್ಟಾದ ಕಾಂತಾರ ಚಾಪ್ಟರ್ 1, ಬ್ರ್ಯಾಡ್ ಸಿನಿಮಾಗಳಿಗೆ ಬುಕ್ ಮೈ ಶೋನಲ್ಲಿ ಎಂದಿಗೂ ರೇಟಿಂಗ್ ನೀಡುವ ಆಯ್ಕೆ ಇದೆ. ಕಾಂತಾರಗೆ 10ಕ್ಕೆ 9.2 ರೇಟಿಂಗ್ ನೀಡಿದ್ದು 5.6 ಲಕ್ಷ ಮಂದಿ ವೋಟ್ ಮಾಡಿದ್ದಾರೆ. ಡೆವಿಲ್ ಸಿನಿಮಾಗೆ ಈ ಆಯ್ಕೆಯನ್ನೇ ನೀಡಿಲ್ಲ. ರೇಟಿಂಗ್ ನೀಡಲು ಪ್ರಶ್ನಿಸಿದಾಗ ಕೋರ್ಟ್ ಆದೇಶದಂತೆ ರೇಟಿಂಗ್ ಹಾಗೂ ವಿಮರ್ಶೆಯನ್ನ ನಿಷ್ಕ್ರಿಯಗೊಳಿಸಲಾಗಿದೆ ಎನ್ನುವಂತಹ ಸಂದೇಶ ಕಾಣಿಸುತ್ತಿದೆ. ಕೋರ್ಟ್ ಆದೇಶದ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದ್ದು ಸಿನಿಮಾ ನೋಡಿದವರು ಮಾತ್ರ ರೇಟಿಂಗ್ ನೀಡುವುದಕ್ಕೆ ಅವಕಾಶವಿತ್ತು. ಆದರೆ ಹಣ ಕೊಟ್ಟು ನೆಗೆಟಿವ್ ವಿಮರ್ಶೆ ಬರೆಸುವ ಪ್ರವೃತ್ತಿ ಸಿನಿಮಾ ಸಂಸ್ಕೃತಿಗೆ ಹಾನಿ ಮಾಡ್ತಿದೆ ಅಂತ ನಿರ್ದೇಶಕ ದಿನಕರ್ ತೂಗುದೀಪ ಹೇಳಿದ್ದಾರೆ. ಬುಕ್ ಮೈ ಶೋನಲ್ಲಿ ನೆಗೆಟಿವ್ ವಿಮರ್ಶೆ ಬರೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಅದನ್ನ ಆಫ್ ಮಾಡಿಸಿದ್ದೇವೆ. ದುಡ್ಡು ಕೊಟ್ಟು ರೇಟಿಂಗ್ ಮಾಡಿಸೋ ಕೆಲಸ ಆಗ್ತಾ ಇದೆ. ನನ್ನ ರಾಯಲ್ ಸಿನಿಮಾಗೂ ಇದೇ ಅನುಭವ ಆಗಿದೆ. ಆಗಬೇಕೆಂದು ಸಿನಿಮಾಗೆ ನೆಗೆಟಿವ್ ವಿಮರ್ಶೆ ಕೊಡಿಸಿದ್ರು. ಅದಕ್ಕೆ ಈ ನಿರ್ಧಾರ ಅಂತ ದಿನಕರ್ ಸ್ಪಷ್ಟನೆ ನೀಡಿದ್ದಾರೆ. ಸುದೀಪ್ ಅಭಿನಯದ ಮ್ಯಾಕ್ಸ್ ಹಿಟ್ ಆಗಿದೆ. ಮಾರ್ಕ್ ನಿರೀಕ್ಷೆ ಹೆಚ್ಚಿಸಿದೆ. ಇದಾದ್ಮೇಲೆ ಮುಂದಿನ ಚಿತ್ರ ಯಾವುದು? ಜೋಗಿ ಪ್ರೇಮ್ ಚಿತ್ರವನ್ನೇ ಸುದೀಪ್ ಕೈಗೆ ಎತ್ತಿಕೊಳ್ಳುತ್ತಾರಾ, ಇಲ್ಲ ಬಿಲ್ಲರಂಗ ಭಾಷಾ ಚಿತ್ರದ ಕೆಲಸ ಮುಂದುವರಿಯುತ್ತಾ? ನಿರ್ಮಾಪಕ ಸಂದೇಶ್ ನಾಗರಾಜ್ ಅವರ ಚಿತ್ರವೇ ಸೆಟ್ಟೇರುತ್ತಾ? ಈ ಪ್ರಶ್ನೆಗಳ ನಡುವೆ ಮುಂದಿನ ಚಿತ್ರದ ಬಗ್ಗೆ ಸುದೀಪ್ ಮಾತನಾಡಿದ್ದಾರೆ. ಮ್ಯಾಕ್ಸ್ ಚಿತ್ರದಲ್ಲೂ ನಾಯಕಿ ಇರಲಿಲ್ಲ, ಯಾಕೆ ಅನ್ನೋದಕ್ಕೆ ಆ ದಿನವೇ ಸುದೀಪ್ ಉತ್ತರ ಕೊಟ್ಟಿದ್ದಾರೆ. ಅದೇ ಪ್ರಶ್ನೆ ಮಾರ್ಕ್ ಸಿನಿಮಾದ ವಿಚಾರದಲ್ಲೂ ರಿಪೀಟ್ ಆಗಿದೆ. ಈ ಚಿತ್ರದಲ್ಲೂ ಸುದೀಪ್ ಅವರಿಗೆ ನಾಯಕಿ ಇಲ್ಲವೇ ಇಲ್ಲ. ಆದರೆ ಈ ನಾಯಕಿಯ ಒಂದು ಪಾತ್ರವನ್ನ ಡೈರೆಕ್ಟರ್ ಕಾರ್ತಿಕೇಯ ಬರೆದಿದ್ರು. ಆದರೆ ಸುದೀಪ್ ಡೈರೆಕ್ಟರ್ ಮುಖ ನೋಡಿ ಬೇಕಾ ಅನ್ನುವ ಅರ್ಥದಲ್ಲಿಯೇ ಕೇಳಿದ್ರು. ಆಗ್ಲೇ ಆ ಒಂದು ಕ್ಯಾರೆಕ್ಟರ್ ಕೈ ಬಿಡಲಾಗಿತ್ತು. ಮಾರ್ಕ್ ಚಿತ್ರದಲ್ಲಿ ಸುದೀಪ್ ಅವರಿಗೆ ನಾಯಕಿ ಇಲ್ಲ, ಆದರೆ ಸಿನಿಮಾದಲ್ಲಿ ನಟಿಯರಿದ್ದಾರೆ. ಅರ್ಚನಾ ಕುಟ್ಟಿಗೆ, ರೋಶಿನಿ ಪ್ರಕಾಶ್, ದೀಪ್ಶಿಕಾ ನಟಿಸಿದ್ದಾರೆ. ಆದರೆ ಇಲ್ಲಿ ಸುದೀಪ್ ಅವರ ಜೊತೆಗೆ ರೊಮ್ಯಾನ್ಸ್ ಮಾಡೋಕೆ ಯಾರೂ ಇಲ್ಲ. ಕಥೆ ಏನ್ ಬೇಡುತ್ತದೆಯೋ ಅದನ್ನೇ ಸುದೀಪ್ ಮಾಡಿದ್ದಾರೆ. ಆದರೆ ಸುದೀಪ್ ತಮ್ಮ ಮುಂದಿನ ಚಿತ್ರದಲ್ಲಿ ಹಾಗೆ ಮಾಡುವುದಿಲ್ಲ. ಆ ಒಂದು ಪ್ರಾಮಿಸ್ ಮಾಡಿದ್ದಾರೆ. ಸುದೀಪ್ ಈ ಒಂದು ಮಾತು ಹೇಳಿದ್ದಾರೆ, ಮುಂದಿನ ಚಿತ್ರದಲ್ಲಿ ನಾಯಕಿ ಇರ್ತಾರೆ, ಪಕ್ಕಾ ರೊಮ್ಯಾಂಟಿಕ್ ಕಾಮಿಡಿ ಚಿತ್ರವನ್ನೇ ಮಾಡ್ತಿದ್ದೇನೆ ಅಂತಲೇ ಸುದೀಪ್ ಹೇಳಿದ್ದಾರೆ. ಮಲ್ಟಿ ಸ್ಟಾರ್ 45 ಚಿತ್ರದ ಟ್ರೇಲರ್ ಇನ್ನೂ ರಿಲೀಸ್ ಆಗಿಲ್ಲ. ಆದರೆ ಈಗಾಗಲೇ ಇದನ್ನ ನೋಡಿದ ರಿಷಬ್ ಶೆಟ್ಟಿ ತುಂಬಾನೇ ಮೆಚ್ಚಿಕೊಂಡಿದ್ದಾರೆ. ಇಡೀ ಟ್ರೇಲರ್ ನೋಡಿ ಖುಷಿ ಪಟ್ಟಿದ್ದಾರೆ. ಚಿತ್ರದ ಟ್ರೇಲರ್ ಅಲ್ಲಿ ಏನೆಲ್ಲ ಇದೆ ಅಂತಲೂ ಹೇಳಿದ್ದಾರೆ. ಡೈರೆಕ್ಟರ್ ಅರ್ಜುನ್ ಜನ್ಯ ಅವರ ಬಗ್ಗೆಯೂ ಹೇಳಿದ್ದಾರೆ. ರಿಷಬ್ ಶೆಟ್ಟಿ ಒಬ್ಬ ನಿರ್ಮಾಪಕರು ಆಗಿದ್ದಾರೆ, ನಿರ್ದೇಶನ ಕೂಡ ಮಾಡಿದ್ದಾರೆ, ನಾಯಕರಾಗಿರೋದು ಗೊತ್ತೇ ಇದೆ. ಇವರಿಗೆ ಒಂದು ಗ್ರಿಪ್ ಇದೆ. ಯಾವ ಚಿತ್ರ ಹೇಗೆ ಬಂದಿದೆ ಅಂತ ಹೇಳುವ ಅನುಭವ ಇದ್ದೇ ಇದೆ. ಅದೇ ರೀತಿನೇ 45 ಚಿತ್ರದ ಟ್ರೇಲರ್ ಅನ್ನ ವೀಕ್ಷಿಸಿ ಮೆಚ್ಚಿಕೊಂಡಿದ್ದಾರೆ. ಅದ್ಭುತ ಅಂತಲೂ ಹೇಳಿದ್ದಾರೆ. ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ ಅವರ ಅಭಿನಯವೂ ಅದ್ಭುತವಾಗಿಯೇ ಬಂದಿದೆ. ಇವರು ನನ್ನ ಫೇವರೇಟ್ ನಾಯಕರು ಅನ್ನೋದನ್ನ ರಿಷಬ್ ಶೆಟ್ಟಿ ಹೇಳ್ಕೊಂಡಿದ್ದಾರೆ. 45 ಚಿತ್ರದ ಟ್ರೇಲರ್ ಚೆನ್ನಾಗಿದೆ. ಈ ಚಿತ್ರದಲ್ಲಿ ನನ್ನ ಇಷ್ಟದ ನಾಯಕ ನಟರು ಅಭಿನಯಿಸಿದ್ದಾರೆ ಅಂತಲೂ ಹೇಳಿದ್ದಾರೆ. ಇಡೀ ಚಿತ್ರದ ಬಗ್ಗೆ ಹೆಮ್ಮೆಯಿಂದಲೇ ಹೇಳ್ಕೊಂಡಿದ್ದಾರೆ. ಅರ್ಜುನ್ ಜನ್ಯ ಅವರ ಸಾಹಸವನ್ನ ಕೊಂಡಾಡಿದ್ದಾರೆ. ಮೊದಲ ಪ್ರಯತ್ನದಲ್ಲಿಯೇ ಅತಿ ದೊಡ್ಡ ಕೆಲಸ ಮಾಡಿದ್ದಾರೆ, ಅಂದುಕೊಂಡಂತೆ ಅದನ್ನ ಸಾಧಿಸಿದ್ದಾರೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ರಿಷಬ್ ಶೆಟ್ಟಿ 2016ರಲ್ಲಿ ರಿಕ್ಕಿ ಚಿತ್ರ ಮಾಡಿದ್ರು. ಇದು ಇವರ ಮೊದಲ ನಿರ್ದೇಶನದ ಸಿನಿಮಾ ಆಗಿದೆ. ಇದಕ್ಕೆ ಅರ್ಜುನ್ ಜನ್ಯ ಸಂಗೀತ ಕೊಟ್ಟಿದ್ದಾರೆ. ಈ ಒಂದು ವಿಚಾರವನ್ನ ರಿಷಬ್ ಶೆಟ್ಟಿ ಇಲ್ಲಿ ನೆನಪಿಸಿಕೊಂಡಿದ್ದಾರೆ.
ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಚಿತ್ರದಲ್ಲಿ ಪ್ರತಿಭಾನ್ವಿತ ಕಲಾವಿದರೇ ಅಭಿನಯಿಸಿದ್ದಾರೆ. ಆ ಎಲ್ಲಾ ಕಲಾವಿದರು ನಿರ್ವಹಿಸೋ ಪಾತ್ರಗಳ ಪೋಸ್ಟರ್ಗಳು ಅಧಿಕೃತವಾಗಿಯೇ ರಿವೀಲ್ ಆಗಿವೆ. ಮಾರ್ಕ್ ಚಿತ್ರದಲ್ಲಿ ಯಾರೆಲ್ಲ ನಟಿಸಿದ್ದಾರೆ ಅನ್ನೋದನ್ನ ಸಿನಿಮಾ ತಂಡ ರಿವೀಲ್ ಮಾಡ್ತಾ ಇದೆ. ಆಯಾ ಕಲಾವಿದರ ಕ್ಯಾರೆಕ್ಟರ್ ಪೋಸ್ಟರ್ ಅನ್ನ ಅಧಿಕೃತವಾಗಿಯೇ ಬಿಡಲಾಗಿದೆ. ಇನ್ನೇನು 2 ವಾರಗಳಲ್ಲಿ ಚಿತ್ರವೇ ತೆರೆಗೆ ಬರ್ತಿದೆ. ಅದಕ್ಕೂ ಮೊದಲೇ ಕಲಾವಿದರು ನಿರ್ವಹಿಸಿದ ಪಾತ್ರಗಳ ಪರಿಚಯ ಮಾಡುವ ಕೆಲಸ ಆಗ್ತಾ ಇದೆ. ಮಾರ್ಕ್ ಚಿತ್ರವನ್ನ ಸುದೀಪ್ ಅವರ ಕಿಚ್ಚ ಕ್ರಿಯೇಷನ್ಸ್ ಹಾಗೂ ಸತ್ಯಜ್ಯೋತಿ ಫಿಲ್ಮ್ಸ್ ಜಂಟಿಯಾಗಿಯೇ ನಿರ್ಮಾಣ ಮಾಡಿದೆ. ಹಾಗಾಗಿಯೇ ಚಿತ್ರದ ಕ್ಯಾರೆಕ್ಟರ್ ಪೋಸ್ಟರ್ ಅನ್ನ ಇದೀಗ ಸತ್ಯಜ್ಯೋತಿ ಫಿಲ್ಮ್ಸ್ ಮತ್ತು ಕಿಚ್ಚ ಕ್ರಿಯೇಷನ್ಸ್ ಪೇಜ್ಗಳಲ್ಲಿಯೂ ನೋಡಬಹುದು. ಈ 2 ಪೇಜಲ್ಲಿ ಮಾರ್ಕ್ ಚಿತ್ರದ ಅಪ್ಡೇಟ್ ಸಿಗ್ತಾ ಇದೆ. ಅಂದಹಾಗೆ ಈ ಚಿತ್ರದಲ್ಲಿ ಪ್ರತಾಪ್ ನಾರಾಯಣ್ ಅಭಿನಯಿಸಿದ್ದಾರೆ. ಇವರ ಪಾತ್ರದ ಖದರ್ ಬೇರೆ ಇದೆ. ಕನ್ನಡದ ನಟಿಯರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಮಾರ್ಕ್ ಚಿತ್ರದಲ್ಲಿ ಅರ್ಚನಾ ಕೊಟ್ಟಿಗೆ ಅಭಿನಯಿಸಿದ್ದಾರೆ. ರೋಶಿನಿ ಪ್ರಕಾಶ್ ನಟಿಸಿದ್ದಾರೆ. ದೀಪ್ಶಿಕಾ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಆದರೆ ಇವರು ಇಲ್ಲಿ ನಾಯಕಿಯರಲ್ಲ. ಆದರೂ ಇವರ ಪಾತ್ರಕ್ಕೆ ಮಹತ್ವ ಇದೆ. ಕಾರಣ ಚಿತ್ರದಲ್ಲಿ ಇವರಿಗೂ ಕ್ಯಾರೆಕ್ಟರ್ ಇವೆ. ಸುದೀಪ್ ಅವರ ಜೊತೆಗೆ ನಟಿಸೋಕೆ ಸ್ಪೇಸ್ ಇದೆ. ಮಾರ್ಕ್ ಚಿತ್ರದಲ್ಲಿ ಡ್ರ್ಯಾಗನ್ ಮಂಜು ಇದ್ದಾರೆ. ಡ್ರ್ಯಾಗನ್ ಮಂಜು ಭಯಂಕರ ಅನ್ನೋದು ಗೊತ್ತೇ ಇದೆ. ದುನಿಯಾ ವಿಜಯ್ ಅವರ ಭೀಮಾ ಚಿತ್ರದಲ್ಲಿ ಡ್ರ್ಯಾಗನ್ ಮಂಜು ನಟಿಸಿದ್ರು. ಅದೇ ಡ್ರ್ಯಾಗನ್ ಮಂಜು ಕನ್ನಡದ ಮಾರ್ಕ್ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಈ ಚಿತ್ರದಲ್ಲಿ ಇನ್ನೂ ಹಲವು ಕಲಾವಿದರಿದ್ದಾರೆ. ಕನ್ನಡ ಮತ್ತು ತಮಿಳು ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಈ ಚಿತ್ರ ಕನ್ನಡ ಮತ್ತು ತಮಿಳು ಭಾಷೆಯಲ್ಲೂ ರಿಲೀಸ್ ಆಗ್ತಾ ಇದೆ. ತೆಲುಗು ಹಾಗೂ ಹಿಂದಿ ಭಾಷೆಯಲ್ಲೂ ಇದು ತೆರೆಗೆ ಬರ್ತಾ ಇದೆ ಅಂತಲೇ ಹೇಳಬಹುದು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.